ನಮಸ್ಕಾರ ವೀಕ್ಷಕರೇ. ಶಿವನ ಪ್ರಾಣವನ್ನೇ ಉಳಿಸಿತ್ತು ಗಾಂಜಾ. ಶಿವನೇಕೆ ಗಾಂಜಾ ಪ್ರಿಯ? ಶಿವನಿಗೂ ಗಾಂಜಕ್ಕೂ ಏನ್ ಸಂಬಂಧ? ಅಷ್ಟಕ್ಕೂ ಈ ಗಾಂಜಾ ಶಿವನ ಪ್ರಾಣವನ್ನ ಉಳಿಸಿದ್ದಾದ್ರೂ ಹೇಗೆ? ಈ ಎಲ್ಲದರ ಬಗ್ಗೆ ಹೇಳ್ತೀವಿ. ಆದ್ರದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಮಹಾದೇವನನ್ನ ಶಿವ, ಪರಮೇಶ್ವರ, ಪರಮಾತ್ಮ, ಶಂಭೋ, ಶಂಕರ, ಭೋಲೆನಾಥ ಅಂತೆಲ್ಲ ಕರೆಯಲಾಗುತ್ತೆ. ಮನುಷ್ಯನಾಗಲಿ ಅಥವಾ ರಾಕ್ಷಸರಾಗಲಿ ಮಹಾದೇವನನ್ನ ಭಕ್ತಿಯಿಂದ ಬೇಡಿದ್ರೆ ಸಾಕು, ಎಲ್ಲವನ್ನೂ ಕರುಣಿಸ್ತಾನೆ. ಶಿವನನ್ನು ಮೆಚ್ಚಿಸಲು ಬಿಲ್ವಪತ್ರೆ, ಧಾತುರ ಮತ್ತು 1 ಲೋಟ ನೀರು ಸಾಕು. ಅರೆ, ಗಾಂಜಾ ಶಿವನ ಪ್ರಾಣವನ್ನ ಉಳಿಸಿದ್ದು ಹೇಗೆ ಅನ್ನೋದನ್ನ ಹೇಳೋದನ್ನ ಬಿಟ್ಟು ಗೊತ್ತಿರೋ ವಿಚಾರವನ್ನೇ ಹೇಳ್ತಿದ್ದೀವಿ ಅಂತ ಅಂದ್ಕೊಳ್ತಿದ್ದೀರಾ? ಹಾಗಾದ್ರೆ ಬನ್ನಿ, ನೀಲಕಂಠನ ಆ ರೋಚಕ ಕಥೆಯನ್ನ ಹೇಳ್ತೀವಿ. ಶಿವಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಾಗರವನ್ನ ಒಟ್ಟಿಗೆ ಸೇರಿ ಮಂಥನ ಮಾಡ್ತಾರೆ. ಈ ವೇಳೆ ಮೊದಲಿಗೆ ಅಮೃತದ ಬದಲಿಗೆ ವಿಷದ ಕೋಲಾಹಲ ಬರುತ್ತೆ. ಈ ವಿಷವು ತುಂಬಾ ವಿಷಕಾರಿಯಾಗಿದ್ದು ಜಗತ್ತನ್ನು ಉಳಿಸಲು ಶಿವನು ಹಾಲಾಹಲ ಕಾರ್ಕೋಟಕ ವಿಷವನ್ನ ಸೇವಿಸ್ತಾನೆ. ಇದನ್ನ ಗಮನಿಸಿದ ಪಾರ್ವತಿ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯದಂತೆ ಗಂಟಲನ್ನ ಒತ್ತಿ ಹಿಡಿತಾಳೆ. ಈ ವೇಳೆ ಶಿವನ ಗಂಟಲು ನೀಲಿ ಬಣ್ಣವಾಗುತ್ತೆ. ಇದೇ ಕಾರಣಕ್ಕೆ ಶಿವ ನೀಲಕಂಠನಾಗ್ತಾನೆ. ಆದ್ರೆ ಸಮಯ ಕಳೆದಂತೆ ವಿಷವು ಶಿವನ ಮೆದುಳಿಗೆ ಇರುತ್ತೆ. ಇದರಿಂದ ಪರಮಾತ್ಮ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾನೆ. ಈ ಕಷ್ಟದ ಸ್ಥಿತಿಯಲ್ಲಿ ಶಿವನನ್ನು ಉಳಿಸಿಕೊಳ್ಳುವುದು ದೇವರು ಮತ್ತು ದೇವತೆಗಳಿಗೆ ದೊಡ್ಡ ಸವಾಲಾಗಿತ್ತು. ದೇವಾದಿ ದೇವತೆಗಳು ಎಷ್ಟೇ ಪ್ರಯತ್ನಿಸಿದ್ರು ಶಿವನನ್ನ ರಕ್ಷಿಸಲು ಸಾಧ್ಯವಾಗ್ತಿರಲಿಲ್ಲ. ಆಗ ಆದಿಶಕ್ತಿಯು ಶಿವನನ್ನ ಗುಣಪಡಿಸಲು ಗಿಡಮೂಲಿಕೆ ಮತ್ತು ನೀರಿನೊಂದಿಗೆ ಪ್ರತ್ಯಕ್ಷಳಾಗ್ತಾಳೆ ಅಂತ ದೇವಿ ಭಾಗವತ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದಿಶಕ್ತಿಯ ಆಜ್ಞೆಯ ಮೇರೆಗೆ ದೇವರುಗಳು ಗಾಂಜಾ ಅಂತ ಕರೆಯಲ್ಪಡುವ ಭಾಂಗ್, ಧಾತುರ ಮತ್ತು ಬಿಲ್ವ ಪತ್ರೆಯನ್ನ ಶಿವನ ತಲೆ ಮೇಲೆ ಇಟ್ಟು ನಿರಂತರವಾಗಿ ಜಲಾಭಿಷೇಕ ಮಾಡ್ತಾರೆ. ಇದರಿಂದ ಶಿವನ ಮೆದುಳಿನ ಉಷ್ಣತೆಯು ಕಡಿಮೆಯಾಗುತ್ತೆ. ಅಂದಿನಿಂದ ಶಿವನಿಗೆ ಗಾಂಜಾ ಮತ್ತು ಧಾತುರವನ್ನ ಅರ್ಪಿಸಲಾಗ್ತಿದೆ. ಗಾಂಜಾ ಮತ್ತು ಧಾತುರವನ್ನು ಆಯುರ್ವೇದದಲ್ಲಿ ಔಷಧಿ ಎಂದು ವಿವರಿಸಲಾಗಿದ್ದು, ಧರ್ಮ ಗ್ರಂಥಗಳಲ್ಲಿ ಬಿಲ್ವಪತ್ರೆಯ 3 ಎಲೆಯನ್ನ ರಾಜಸತ್ವ ಮತ್ತು ತಮೋಗುಣಗಳ ಸಂಕೇತವೆಂದು ಪರಿಗಣಿಸಲಾಗಿದೆ. ಸೀಮಿತ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅದು ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇಹವನ್ನು ಬೆಚ್ಚಗಿಡುತ್ತದೆ ಎಂದು ಹೇಳಲಾಗಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಗಾಂಜಾ ಸಾಕ್ಷಾತ್ ಪರಮೇಶ್ವರನ ಜೀವವನ್ನ ಉಳಿಸಲು ಹೇಗೆ ಕಾರಣವಾಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ರೋಚಕ ರಹಸ್ಯವನ್ನ ಬಿಚ್ಚಿಡೋ ಪ್ರಯತ್ನ ಮಾಡ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.